ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ NXT ಅಲ್ಲಿ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ರಿಯಾಕ್ಷನ್ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇನ್ನ ಕೆಲವೊಂದಷ್ಟು ಕಂಪ್ಲೇಂಟ್ಸ್ ಗಳು ಕೂಡ ಇದೆ. ರಿಕ್ಕಿ ಸ್ಟಾರ್ಕ್ ಅವ್ರನ್ನ ಯಾಕೆ ನೀವು NXT ಗೆ ತಗೊಂಡ್ ಬಂದ್ರಿ, ಡೈರೆಕ್ಟ್ ಆಗಿ ಮೈನ್ ರೋಸ್ಟರ್ ಗೆ ತಗೊಂಡು ಹೋಗ್ಬೋದಿತ್ತಲ್ಲ ಅಂತ. ಅದ್ರ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗಾಗಲೇ ಮೈನ್ ರೋಸ್ಟರ್ ಅಲ್ಲಿ ರಸಲ್ ಮೀನಿಯಾಗೆ ಡಬ್ಲ್ಯೂ ಅವರು ಯಾವ ಪ್ಲಾನ್ಸ್ ಗಳನ್ನ ಮಾಡಬೇಕು ಆ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ರಸಲ್ ಮೀನಿಯಾ ತನಕ ಮೈನ್ ರೋಸ್ಟರ್ ಗೆ ಬೇರೊಬ್ಬ ಸೂಪರ್ ಸ್ಟಾರ್ ನ ಅಗತ್ಯಕತೆ ಇಲ್ಲ, ಯಾಕಂದ್ರೆ ಮೈನ್ ರೋಸ್ಟರ್ ಅಲ್ಲಿ ಈಗಾಗಲೇ ಜಾಗ ಫುಲ್ ಆಗಿದೆ. ಅದಕ್ಕೋಸ್ಕರ NXT ಗೆ ಇವ್ರನ್ನ ತಗೊಂಡ್ ಬಂದು ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಆದಷ್ಟು ಬೇಗ ಇವರು ನಮಗೆ ಮೈನ್ ರೋಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇಷ್ಟೇ ಅಲ್ಲ ಗೈಸ್, ನಮಗೆ ಹಿಂದೆ ಕೂಡ ರಿಕ್ಕಿ ಸ್ಟಾರ್ಕ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಕೇನ್ ಹಾಗೆ ಜಿಂದರ್ ಮಹಲ್ ಅವರ ಜೊತೆ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರು ಈಗಾಗಲೇ ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡಿದ್ದಾರೆ, ಅದು ಕೂಡ ಡಬ್ಲ್ಯೂ ಅಲ್ಲೇ. ಕೇನ್ ಅವರ ಜೊತೆ ಮೈನ್ ಇವೆಂಟ್ ಅಲ್ಲಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫುಟೇಜಸ್ ಗಳನ್ನ, ನನಗೂ ಕೂಡ ಮರ್ತೋಗಿದೆ. ಬಟ್ ರೀಸೆಂಟ್ ಆಗಿ ನನಗೆ ಇಂಟರ್ನೆಟ್ ಅಲ್ಲಿ ಈ ಒಂದು ಫುಟೇಜಸ್ ಗಳನ್ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏನ್ ಗುರು, ರಿಕ್ಕಿ ಸ್ಟಾರ್ಕ್ ಅವರು ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಇದ್ರಾ ಅಂತ. ಅಫ್ಕೋರ್ಸ್ ಇದ್ದಿರಬಹುದು, ಬಟ್ ಮರ್ತ್ಕೊಂಡಿದ್ದೀನಿ. ಅಂಡ್ ಈಗ ಡಬ್ಲ್ಯೂ ಕಂಪನಿಗೆ ನಮ್ಮ ರಿಕ್ಕಿ ಸ್ಟಾರ್ಕ್ ಅವರು ಎಸ್ಟಾಬ್ಲಿಷ್ ಆಗಿ ಮತ್ತೊಮ್ಮೆ ರಿಟರ್ನ್ ಆಗಿದ್ದಾರೆ. ನೋಡೋಣ ಗೈಸ್ ಇನ್ ಮುಂದೆ ಇವರ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಶಿನ್ಸ್ಗೆ ನಾಕಮುರಾ ಅವರ ಬಗ್ಗೆ. ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ರೆಸಲ್ ವುಡ್ಸ್ ಅವರು ಹೇಳಿರೋ ಪ್ರಕಾರ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರಂತೆ. ಅಪೋನೆಂಟ್ ಯಾರಾಗಿರ್ತಾರೆ ಅಂತ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ, ಬಟ್ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದಾರಂತೆ ನಮ್ಮ ನಾಕಮುರಾ ಅವರು ತನ್ನ ಚಾಂಪಿಯನ್ಶಿಪ್ ನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಮಾಡಲಿ ಅಂತ. ಸೊ ಆದಷ್ಟು ಬೇಗ ನಮ್ಮ ಶಿನ್ಸ್ಗೆ ನಾಕಮುರಾ ಅವರ ಅಪೋನೆಂಟ್ ಯಾರಾಗಿರ್ತಾರೆ ಅನ್ನೋದು ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಗೊತ್ತಾಗುತ್ತೆ. ಲಿಟರಲಿ ಗೈಸ್, ಚಾಂಪಿಯನ್ಶಿಪ್ ಗಳ ಲೆವೆಲ್ ನ ನಮ್ಮ ಟ್ರಿಪಲ್ ಎಚ್ ಅವರು ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ತಾ ಇದ್ದಾರೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ನೀವು ಗಮನಿಸ್ತಾ ಇರಬಹುದು, ನಮ್ಮ ಬ್ರಾನ್ ಬ್ರೇಕರ್ ಅವರು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ, ಬಟ್ ಅವರು ರಿಂಗ್ ಮೇಲ್ಗಡೆ ಬರ್ತಾ ಇಲ್ಲ, ಬ್ಯಾಕ್ ಸ್ಟೇಜ್ ಗಳಲ್ಲಿ ಇರ್ತಾರೆ. ಅಪರೂಪಕ್ಕೆ ಅವ್ರದೊಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಪ್ರತಿಯೊಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಡಿಫೆಂಡ್ ಆಗ್ತಾ ಇದ್ರೆ ಅದ್ರ ಪೂರ್ವಕವಾಗಿ ನಮಗೊಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇದ್ರೆ ಆ ಎರಡು ಚಾಂಪಿಯನ್ಶಿಪ್ ಗೆ ನಿಜವಾಗ್ಲೂ ಕೂಡ ಒಂದು ಬೆಲೆ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೂಸೇವ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ರೂಸೇವ್ ಅವರು ಇಷ್ಟು ದಿನ ನಮಗೆ ಮೀರೋ ಆಗಿ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಈಗ ಇವರು ಕೂಡ AEW ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅಂಡ್ ಇವರು ಕೂಡ ಅಫ್ಕೋರ್ಸ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈಗ ನಮ್ಮ ಶೇಮಸ್ ಅವರು ರೂಸೇವ್ ಅವರ ಜೊತೆ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಗೈಸ್, ರಿಲೀಸ್ ಆದ ಕೂಡಲೇ ನಮ್ಮ ಶೇಮಸ್ ಅವರು ಕೂಡ ಫೋಟೋನ ಪೋಸ್ಟ್ ಮಾಡಿ ಟೀಸ್ ಮಾಡ್ತಾ ಇದ್ದಾರೆ ಇವರ ಕಮ್ ಬ್ಯಾಕ್ ಆದಷ್ಟು ಬೇಗ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ರೂಸೇವ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಯಾಕಂದ್ರೆ ಆಸ್ ಎ ಮಿಡ್ ಕಾರ್ಡ್ ಸೂಪರ್ ಸ್ಟಾರ್ ಆಗಿ ನಮ್ಮ ರೂಸೇವ್ ಅವರು ಡಬ್ಲ್ಯೂ ಮಿಡ್ ಕಾರ್ಡ್ ಡಿವಿಷನ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ 2K25 ಅಲ್ಲಿ ನಮಗೆ ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಒಂದು ರೀತಿ ಆನ್ಲೈನ್ ವರ್ಜನ್ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿನ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರ ಒಂದು ಟ್ರೇಲರ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನೀವು 2K25 ನ ಅಕೌಂಟ್ ಅಲ್ಲಿ ಹೋಗಿ ನೋಡಬಹುದು. ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ ಇದರಲ್ಲಿ ನಿಮಗೆ ಏನೇನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಫಸ್ಟ್ ಟೈಮ್ ಒಂದು ಆನ್ಲೈನ್ ಎನ್ವಿರಾನ್ಮೆಂಟ್ ನಮಗೆ ಈ 2K25 ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಕಸ್ಟಮ್ ಚಾಂಪಿಯನ್ಶಿಪ್ ಗಳಾಗಿರ್ಬಹುದು, ಕಸ್ಟಮ್ ಜಾಗಗಳಾಗಿರ್ಬಹುದು, ಎಲ್ಲವೂ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದೇ ಟೈಮ್ ಅಲ್ಲಿ 50 ಸೂಪರ್ ಸ್ಟಾರ್ಸ್ ಗಳು ಆನ್ಲೈನ್ ಇಂದ ಎಂಟ್ರಿ ಆಗಬಹುದು. ಅಂದ್ರೆ 50 ಪ್ಲೇಯರ್ಸ್ ಗಳು ಆನ್ಲೈನ್ ಇಂದ ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿಗೆ ಜಾಯಿನ್ ಆಗಬಹುದು ಅಂತಾನೆ ಹೇಳ್ಬಹುದು. ಆನ್ಲೈನ್ ಗೇಮ್ ಆಗಿ ಡಬ್ಲ್ಯೂ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೈವ್ ಇವೆಂಟ್ ಗಳನ್ನ ನಾವು ಆಟ ಆಡಬಹುದಂತೆ. ಅಷ್ಟೇ ಅಲ್ಲ ಗೈಸ್, ಶಾಪ್ಸ್ ಗಳನ್ನು ಕೂಡ ಇಲ್ಲಿ ಓಪನ್ ಮಾಡಲಾಗಿದೆ. ಶಾಪ್ಸ್ ಗಳಿಗೆ ಹೋಗಬಹುದು, ಬಟ್ಟೆಗಳನ್ನ ಪರ್ಚೇಸ್ ಮಾಡಬಹುದು, ಅಂಡ್ ಐಲ್ಯಾಂಡ್ ನ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಕಾಣಿಸ್ತಾ ಇದೆ ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡೋಣ ಗೇಮ್ ಪ್ಲೇಸ್ ಗಳು ಹೊರಗಡೆ ಬಂದಾಗ ನೋಡಬೇಕು ಯಾವ ರೀತಿ ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಇರುತ್ತೆ ಅಂಡ್ ಯಾವ ಇಂಪಾರ್ಟೆಂಟ್ ವಿಚಾರಗಳನ್ನ ಇದರಲ್ಲಿ ಯೂಸ್ ಮಾಡಲಾಗಿದೆ ಅಂತ. ಓವರ್ ಆಲ್ ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿರೋಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಬಗ್ಗೆ. ರಸಲ್ ಮೇನಿಯಾ 41 ಇನ್ನೇನು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಏಪ್ರಿಲ್ ತಿಂಗಳು ಇನ್ನೇನು ಬಂದೇ ಬಿಡ್ತು, ಆದ್ರೂ ಕೂಡ ಇನ್ನು ರಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಬದಲಾಗ್ತಾನೆ ಇದೆ. ಅದರಲ್ಲೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ಯಾರು ಫೇಸ್ ಮಾಡ್ತಾರೆ, ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಆಗುತ್ತಾ, ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಆಗುತ್ತಾ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಅಂಡ್ ಈಗ
ಒಂದು ಹೊಸ ಐಡಿಯಾ ಪಿಚ್ ಆಗ್ತಾ ಇದೆ ಅಂತೆ. ರೀಸೆಂಟ್ ಆಗಿ ನಮ್ಮ ರಸಲ್ ವುಡ್ಸ್ ಅವರು ತನ್ನ ರೇಡಿಯೋದಲ್ಲಿ ಹೇಳ್ತಾರೆ, WWE ಇರ್ತಕ್ಕಂತಹ ಕೆಲವೊಂದಷ್ಟು ಜನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ಗೆ. ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೋಡಿ ರೋಡ್ಸ್, ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ನಡುವೆ ನೋಡೋದಿಕ್ಕೆ ಸಿಗುತ್ತಂತೆ. ಸೊ ಈ ಒಂದು ಐಡಿಯಾನ ಕೆಲವೊಂದಷ್ಟು ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಮಾಡಿಸೋದೇ ಆದ್ರೆ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬದಲು ಜಾನ್ ಸಿನಾ, ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ರಸಲ್ ಮೇನಿಯಾ 41 ನಲ್ಲಿ ಮಾಡಿಸಿ ಅಂತ. ಸೊ ಈ ರೀತಿ ಆದ್ರೆ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಗೈಸ್. ಅಲ್ಲಿ ನಮಗೆ ಐಕಾನಿಕ್ ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಮ್ಯಾಚ್ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಸಿಂಗಲ್ಸ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗುತ್ತೆ. ನಾನು ಈ ಒಂದು ಮ್ಯಾಚ್ ಬಗ್ಗೆನೂ ಕೂಡ ಹೇಳಿದ್ದೆ, ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ ಅಂತ. ಅಂಡ್ ಈಗ ಕೋಡಿ ರೋಡ್ಸ್, ಸಿಎಂ ಪಂಕ್ ಹಾಗೆ ಜಾನ್ಸಿನ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆದ್ರೂ ಕೂಡ ನಾನು ಓಕೆ ಇದ್ದೀನಿ. ಯಾಕಂದ್ರೆ ನಮ್ಮ ಜಾನ್ಸಿನ್ ಅವ್ರನ್ನು ಕೂಡ ಮೇನ್ ಇವೆಂಟ್ ಸ್ಪಾಟ್ ಇಂದ ದೂರ ಇಟ್ಟು ಅವರಿಗೆ ಲೋಗನ್ ಪೋಲ್ ಅವ್ರನ್ನ WWE ಅವರು ಅಪೋನೆಂಟ್ ಆಗಿ ಕೊಟ್ರೆ ಅದು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಜಾನ್ಸಿನ್ ಹಾಗೆ ಸಿಎಂ ಪಂಕ್ ಅವ್ರನ್ನ ಒಟ್ಟಿಗೆ ಬುಕ್ ಮಾಡಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಿದ್ರೆ ಕೋಡಿ ರೋಡ್ಸ್ ಅವರ ವಿರುದ್ಧ ಇನ್ನೂ ಅದ್ಭುತವಾಗಿರುತ್ತೆ. ನಮ್ಮ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಸ್ಟೋರಿ ನಮಗೆ ಅದ್ಭುತವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ಸಿನ್ ಅವರು ಕೂಡ ಕನಸನ್ನ ಕಟ್ಕೊಂಡಿದ್ದಾರೆ ರಸಲ್ ಮೇನಿಯಾಗೆ ಹೋಗೋದಕ್ಕೆ. ಸೊ ಜಾನ್ಸಿನ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಸ್ಟೋರಿ ತುಂಬಾನೇ ಇದೆ. ಸೊ ಇವರ ನಡುವೆನೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಗಳು ನಡೀತಾ ಇದೆ. ಏನೇ ಆಗ್ಲಿ ಗೈಸ್, ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಮುಗಿದ ಮೇಲೆ ಗೊತ್ತಾಗುತ್ತೆ ಫೈನಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಯಾರು ಫೇಸ್ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಗೈಸ್, ಈ ಬಾರಿಯ ರಸಲ್ ಮೇನಿಯಾ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಈ ಬಾರಿಯ ರಸಲ್ ಮೇನಿಯಾನ ಹಾಳು ಮಾಡದೇ ಇದ್ರೆ ಸಾಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರ ಬಳಿ ಕೇಳ್ಕೋಬೇಕಷ್ಟೇ. ನೋಡೋಣ ಏನೇನಾಗುತ್ತೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.